ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಧರ್ಮಸ್ಥಳದ ಬಗ್ಗೆ ಒಂದಿಷ್ಟು ಮಾತು ಆಗಲೇಬೇಕು. ಪ್ರತಿದಿನ ಕಾಲನಿಷ್ಠ ಜನ ಮರಿಬಾರ್ದು ಅಲ್ಲಿಯ ಘಟನೆಗಳ ಬಗ್ಗೆ ಅನ್ನೋದಷ್ಟೇ, ಮತ್ತೇನಿಲ್ಲ. ನ್ಯಾಯ ಏನಾಗ್ತದೋ, ಸತ್ಯ ಯಾವ ರೀತಿ ಹೊರಬರ್ತದನೋ ಅಥವಾ ಅಸತ್ಯಕ್ಕೆ ಜಯ ಆಗ್ತದನೋ ಅದು ಇಲ್ಲಿಯ ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ, ಇಲ್ಲಿ ವ್ಯವಸ್ಥೆಗೆ ಸಾಕ್ಷಿ. ಇಷ್ಟ ಹೇಳ್ಬೋದು ನಾವು. ಅದನ್ನು ಇವತ್ತು ವಿಶೇಷವಾಗಿ ಒತ್ತು ಕೊಟ್ಟು ಮಾತಾಡುವಂಥದ್ದು ಈ ಸಾಲ ಕೊಡುವಂಥದ್ದು. ನಿಜವಾಗಿಯೂ ಒಳ್ಳೆಯ ಯೋಚನೆಯನ್ನು ಹಾಕಿದ್ರು ನಮ್ಮ ಧರ್ಮಸ್ಥಳ ಸಂಘದವರು. ಬಡವರಿಗೆ ಒಂದಿಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಟ್ಟು ಅವರನ್ನು ಏನಪ್ಪ ಅಂತಂದ್ರೆ ಬಡತನ ರೇಖೆಯಿಂದ ಮೇಲೆ ತರಬೇಕು ಅನ್ನೋಂಥ ಉದ್ದೇಶ. ಅದೇ ಕಾಲಕ್ಕೆ ಒಂದು ಗುಂಪು ಮಾಡಿ, ಸ್ವಸಹಾಯ ಗುಂಪು ಮಾಡಿದಂಗೆ ಮಾಡಿ, ಅವ್ರು 4 ಜನ, 5 ಜನ, 9 ಜನ, 10 ಜನ ಮಾಡಿ ಅವರು ಎಲ್ಲರ ಕಡೆಯಿಂದ ಉಳಿತಾಯ ದುಡ್ಡನ್ನು ಒಂದಿಷ್ಟು ದುಡ್ಡು ಕಟ್ಟಿಕೊಂಡು ಒಂದಿಷ್ಟು ಸಾಲ ಕೊಡುವಂಥ ವ್ಯವಸ್ಥೆ ಮಾಡಿದರು. ಆದರೆ ಒಂದು ಕಂಡೀಷನ್ ಏನಪ್ಪ ಅಂತಂದ್ರೆ ಅದರಲ್ಲೇ ಮುಖ್ಯವಾಗಿ 10 ಜನರ ಸಾಲ ಯಾರದ್ದೇ ಇರಲಿ, ಒಂದು ಕಟ್ಟಬಾಕಿದಾರರಾದ್ರೆ ಈ ಉಳಿದವರು 9 ಜನರ ದುಡ್ಡು ತೊಗೊಂಡು ಅದನ್ನು ಕ್ಲಿಯರ್ ಮಾಡಿಕೊಳ್ಳುವಂಥ ಒಂದು ಪಾಲಿಸಿ ಮತ್ತು ವಸೂಲಿಗೆ ಕೆಲವೊಂದಿಷ್ಟು ಮಾಡಬೇಕಾಗ್ತದೆ. ತಪ್ಪತ್ತು ಅನ್ನೋದಿಲ್ಲ. ಇದನ್ನು ಇಲ್ಲ ನಾವು ಸಾಲ ತೊಗೊಂಡಂಥವ್ರು ನಾವು ಅಂಥವ್ರು ಇದ್ದೀವಿ, ತೊಗೊಂಡು ಗಪ್ಪು ಗುಳುಂಬ ಹಾಕೊಂಡು ಗಪ್ಪ ಎಲ್ಲೋ ಹೋಗಿಬಿಡುವಂಥವ್ರು. ಆ ದಿಶೆಯಲ್ಲಿ ಅವ್ರನ್ನ ಟೈಟ್ ಮಾಡಿಸೋಕೆ ಹೋಗ್ಯದ. ಆದರೆ ಇಲ್ಲಿ ಬಂದಿದ್ದ ಸಮಸ್ಯೆ ಬಡವ್ರಿಗೆ ಕೊಡೋದು, ಕಡಿಮೆ ಇಂಟ್ರೆಸ್ಟ್ ಹಿಡಿದ ಅವ್ರನ್ನ ಬದುಕಿಗೆ ಎದ್ದಿಲ್ಲುವಂಥ ಕೆಲಸ. ನಿಜವಾಗಿ ಇದು ಉದ್ಧಾರ ಮಾಡುವಂಥದ್ದನ್ನು. ಆದರೆ ಇದರ ಬಗ್ಗೆ ಅಪಸ್ವರಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದ್ದಾವೆ. ಧರ್ಮಸ್ಥಳ ಇದ್ದಿದ್ದು ಇನ್ನುಳಿದ ಇಲ್ಲಿ ಮೈಕ್ರೋ ಫೈನಾನ್ಸ್ಗಳು ಅವರು ಅದನ್ನ ಮಾಡ್ತಾರೆ, ಆಮದು ಬೇರೆ. ಆದರೆ ಧರ್ಮಸ್ಥಳದ ಹಾಗೆಲ್ಲ ಧರ್ಮದ ನೆಲೆಗಟ್ಟಿನಲ್ಲಿ ಅತ್ಯಂತ ನೈತಿಕವಾಗಿ ಕಡಿಮೆ ಬಡ್ಡಿ ಅಂತ ತೆಗೆದುಕೊಂಡು, ಯಾಕೆ ದುಡಿತಿರ್ತಾರಲ್ಲ, ದುಡಿಯೋರು ಪೇಮೆಂಟ್ ಆಗಬೇಕು, ಆ ಸಂಸ್ಥೆ ನಡಿಬೇಕು, ಅದು ಅಡ್ಡಿ ಇಲ್ಲ. ಆದರೆ RBI ಡೈರೆಕ್ಷನ್ದಂತೆ ನಡೀತಿದ್ದಾನ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಇದನ್ನು ಪ್ರಶ್ನೆ ಮಾಡ್ಕೊಂಡಾಗ ಭಾಳಷ್ಟು ಊರುಗಳಲ್ಲಿ ನೋಡಿದಾಗ ಭಾಳಷ್ಟು ಸರ್ವೆಗಳು ಬರ್ತಾ ಇದ್ದಾವೆ. ಅಲ್ಲಿ ತೊಂದರೆ ಒಳಗಾದ ಜನ ಮಾತಾಡ್ತಾ ಇದ್ದಾರೆ, ಅಲ್ಲ ಇಲ್ಲಿ ಎಲ್ಲ ಕಡೆ ಇಲ್ಲ ಇವರು LIC ಮಾಡ್ಕೊಳ್ತಾರೆ, ಆ ದುಡ್ಡು ಕೊಡೋದಿಲ್ಲ ನಮಗೆ, ನಮ್ಮ ಉಳಿತಾಯ ದುಡ್ಡು ಎಲ್ಲರೂ ಸಾಲ ಹರಿದ್ರು ಸಹಿತ ವಾಪಸ್ ಕೊಡೋದಿಲ್ಲ, ಮತ್ತು ಬಡ್ಡಿ ಫ್ಲ್ಯಾಟ್ ಇಂಟ್ರೆಸ್ಟ್ ಆಗ್ತಾರೆ, ಡಬಲ್ ತೊಗೊಳ್ತಾರೆ, 1, 2 ನೂರಾರು ಆರೋಪಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. LIC ಮಾಡಿಸ್ಕೊಂಡು ತುಂಬಿಸ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ದುಡ್ಡು ಬಂದಿಲ್ಲ, ಪೀರಿಯಡ್ ಮುಗಿದ್ರು ಅನ್ನೋಂಥ ಕೆಲವು ಜನ ಆರೋಪ. ಪಾವುಗಳದಲ್ಲೇ ಅಲ್ಲ ಇಲ್ಲಿ ಎಲ್ಲ ಕಡೆನೂ ಮ್ಯಾಕ್ಸಿಮಮ್ ಕಡೆ ಧರ್ಮಸ್ಥಳದ ಮೇಲೆ ಆರೋಪಗಳಿದ್ದಾವೆ. ಇನ್ನೊಂದು ಮೈಕ್ರೋ ಫೈನಾನ್ಸ್ ಇದ್ದಾವೆ. ಮತ್ತು ಬೇರೆ ಆದರೆ ಮೈಕ್ರೋ ಫೈನಾನ್ಸ್ಗೆ ಇವು ಡಿಫ್ರೆನ್ಸ್ ಏನಪ್ಪ ಅಂದ್ರೆ ಅವರು ಮೈಕ್ರೋ ಫೈನಾನ್ಸ್ ಅವ್ರು ದಂಧೆ ಮಾಡ್ತಾ ಇದ್ದಾರೆ, ಅದಕ್ಕೆ ಕಾಲದ ಕಾನೂನು ಅದ. ಬಟ್ ಇಲ್ಲೇ ಧರ್ಮದ ನೆಲೆಗಟ್ಟಿನಲ್ಲೇ ಬಡವರನ್ನು ಎತ್ತಿ ನಿಲ್ಲಿಸುವಂಥ ಕೆಲಸ ಅದು. ತಪ್ಪು ಮಾಡಿದವ್ರಿಗೆ ಆಗಲಿ, ಅವ್ರಿಗೆ ಬಡ್ಡಿ ವಸೂಲು ಮಾಡಲಿ ಸರಿ, ಅದು ಎಲ್ಲ. ಆದರೆ ಎಲ್ಲ ದುಡ್ಡು ತುಂಬಿದ ಮೇಲತ್ತೂ ಇಲ್ಲೇ ದುಡ್ಡಿನ ವ್ಯವಹಾರ ನಡೀತದೆ ಅನ್ನೋದು ಭಾಳ ಜನರ ಆರೋಪ. LIC ಬಾಂಡ್ ಅದ ರೀ, ಬಾಂಡ್ ಕೊಟ್ಟಿಲ್ಲ, ದುಡ್ಡು ತುಂಬಿದ್ವಿ ನಾವು, ಇಲ್ಲಿವರೆಗೆ ಎಷ್ಟಂತ ಗೊತ್ತಿಲ್ಲ ಅನ್ನೋರು ಕೆಲವರು. ಇನ್ನು ಕೆಲವರು ನಮ್ಮ ಕಡೆ ಉಳಿತಾಯ ದುಡ್ಡೇ ಕೊಟ್ಟಿಲ್ಲ, ಇವರು ನಮ್ಮ ಸಾಲ ಬಗೆಹರಿದು ಹೋಯ್ತು, ಉಳಿದವ್ರು ಎಲ್ಲರೂ ಸಾಲ ಬಗೆಹರಿದ, ಇನ್ನೂ ಕೊಡ್ತಾ ಇಲ್ಲ ಅನ್ನೋರು. ಹೀಗೆ ಒಂದೆಲ್ಲ ಏರಡಲ್ಲ. ಮುಂದೆ ಭಾಳಷ್ಟು ಜನರು ಇದಕ್ಕೆ ಉಳಿತಾಯ ದುಡ್ಡೇ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ಎಲ್ಲಿ ಹೋದ್ವಪ್ಪ ಅವ. ಹೌದು, ಅವ್ರಿಗೆಲ್ಲ ನಡೆಯೋದಕ್ಕಾಗಿ ಬದುಕೋದಕ್ಕೆ ಸಾಲ ವಸೂಲಿ ಮಾಡೋರಿಗೆ ಪೇಮೆಂಟ್ ಬೇಕು, ಅದನ್ನು ಒಪ್ಪು, ಅದು ದುಡ್ಡು ತೆಗೆದು ಅಲ್ಲೇ ಕೊಡುವಂಥ ಸಿದ್ಧಾಂತದ್ದು ತಪ್ಪಂತಲ್ಲ. ಆದರೆ ಎಲ್ಲ ಮುಟ್ಟಿಸಿದವ್ರಿಗೂ ಪ್ರಾಮಾಣಿಕ ದುಡ್ಡು ತುಂಬಿದವ್ರಿಗೆ ತೊಂದರೆ ಅದ ಅಂತ ಭಾಳ ಜನರು ಆರೋಪ ಮಾಡ್ತಾ ಇದ್ದಾರೆ. ನೀವು ಸಹಜವಾಗಿ ಎಲ್ಲ ಕಡೆ ನೋಡಿದರೆ, ಸರ್ವೆಗಳನ್ನು ನೋಡಿದರೆ ಇದು ಸತ್ಯ ಅನ್ನಿಸ್ತದೆ. ಯಾಕೆ ಒಂದೇ ಕಡೆ ಅಲ್ಲ, ಇದು ಬೇರೆ ಬೇರೆ ಹಳ್ಳಿಗಳಲ್ಲೇ, ಬೇರೆ ಬೇರೆ ಊರುಗಳಲ್ಲೇ, ಕೆಲವೊಂದು ಕಡೆ ದಕ್ಷಿಣ ಕನ್ನಡದಲ್ಲೇ, ಕೆಲವೊಂದು ಉತ್ತರ ಕನ್ನಡದಲ್ಲೇ, ಇನ್ನೊಂದು ಉಡುಪಿಯಲ್ಲೇ, ಮತ್ತೊಂದು ಪಾವಗಡದಲ್ಲೇ, ಮೈಸೂರಿನಲ್ಲೇ ಅಲ್ಲಿ ನೋಡ್ತಾ ಇದ್ದೀವಿ ನಾವು. ಎಲ್ಲೆಲ್ಲಿ ಇವನ್ ಇಲ್ಲಿ ಉತ್ತರ ಕರ್ನಾಟಕದಲ್ಲೂ ಸಹಿತ ಎಲ್ಲೆಲ್ಲಿ ಸಾಲ ಕೊಟ್ಟಿದ್ದಾರೆ ಅಲ್ಲೆಲ್ಲ ಇದೆ ನಾವು ಧ್ವನಿ ಕೇಳೋದು. ಅದು ಧರ್ಮಸ್ಥಳ ಹೆಸರು ಲೀಡಿಂಗ್ದಲ್ಲೇ ಇದೆ. ಇದು ಬರಬಾರ್ದಾಗಿರ್ತಾರೆ, ಯಾಕೆ ಬರ್ತಾ ಇದೆ? ಯಾಕಂದರೆ ಇದರಿಂದ ಧರ್ಮಸ್ಥಳದ ಧರ್ಮದ ನೆಲೆಯನ್ನು ನಡಿಬೇಕಾಗಿದೆ, ಗ್ರಾಮಾಭಿವೃದ್ಧಿ ಮಾಡಬೇಕಾಗಿದೆ. ಆದರೆ ಗ್ರಾಮಗಳಿವತ್ತು ಸಾಲದ ನಡುವೆ ಸಾಲಗಾರರ ವಸೂಲಿ ನಡುವೆ ದಿಕ್ಕೆಟ್ಟು ಹೋಗಿಬಿಟ್ಟಿದ್ದಾರೆ. ಊರು ಬಿಟ್ಟು ಹೋಗುವಂಥ ಪ್ರಸಂಗ ಬಂದದ. ಕೆಲವೊಬ್ಬರಿಗೆ ಸಾಲ ತೊಗೊಂಡು ಒಳ್ಳೆ ಸಾಲ ಇರೋದಿಲ್ಲ, ಮುಟ್ಟಿದ್ರೆ ಬಡ್ಡಿ ಕೊಡಬೇಕಾಗಿದೆ, ದಂಡ ಕೊಡಬೇಕಾಗಿದೆ, ವಸೂಲು ಮಾಡ್ತಾರೆ ಅನ್ನೋದು ಬಹುದೊಡ್ಡ ಆರೋಪ. ಇದನ್ನೇ ಆಗಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು. ಹೋಲಿದೆ ನೇರವಾಗಿ ಹೆಗ್ಗಡೆ ಅವ್ರಿಗೆ ಸಂಬಂಧಿಸಿದಂತೆ ಅಲ್ಲ. ಆದರೆ ಧರ್ಮಸ್ಥಳ ಹೆಸರಿನ ಜೊತೆಗೆ ಅದ ಅವ್ರನ್ನ ತೊಗೊಳ್ತಾನೋ ಇಲ್ಲ, ಬಿಟ್ಬಿಟ್ರೆ ಅವ್ರು ಹೆಗ್ಗಡೆ ಅವ್ರನ್ನ. ಅಟ್ಲೀಸ್ಟ್ ಇದು ಯಾರು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಇದನ್ನು?
ಇದು ಯಾಕೆ ದುಡ್ಡು ಹೆಂಗೆ ವಸೂಲು ಮಾಡ್ತಾರೆ, ಇದು ಯಾಕೆ ಆರೋಪ ಮಾಡ್ತಾ ಇದ್ದಾರೆ ಜನ? ಪ್ರಾಮಾಣಿಕವಾಗಿದ್ದರೆ ಯಾಕೆ ಅದರ ಮಾತಾಡ್ತಾಯಿದ್ರು ಜನ? ಅವ್ರು ಸಾಕ್ಷಿ ಹಿಡಿತಾ ಇದ್ದಾರೆ, ಎಲ್ಲದಕ್ಕೂ ಸಾಕ್ಷಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಧರ್ಮಸ್ಥಳದ ಈ ಒಂದು ಸಾಲ ಕೊಡುವಂಥ ಏನು ವ್ಯವಸ್ಥೆ ಇದೆ, ಇದು ಫ್ರಾಡ್ ಅದ ಅನ್ನೋದು ಭಾಳ ಜನರ ಆರೋಪ. ಇದಕ್ಕೆ ಸ್ವತಃ ಅಲ್ಲಿ ಹೋರಾಟಗಾರರು, ನಮ್ಮ ಸೋಮನಾಥ್ ನಾಯ್ಕರು, ಅವ್ರ ಜೊತೆಗಾರರು ಇದನ್ನು ದೊಡ್ಡ ಡಿಸಿಷನ್ ಮಾಡಿದ್ದಾರೆ. ಈಗಾಗಲೇ ಹೆಗ್ಗಡೆ ಅವರ ಕರ್ಮಕಾಂಡಗಳಲ್ಲಿ ಇದು ಒಂದು ಕರ್ಮಕಾಂಡ ಅಂತೇಳಿ ಅವ್ರದ್ದು ವಿರುದ್ಧ ಹೋರಾಟ ನಡೆಸಿದ್ದಾರೆ. ಕಾನೂನಾತ್ಮಕ ಹೋರಾಟ ನಡೀತಾ ಇದೆ. ಅದಕ್ಕೆ ಸ್ಟೇ ಸಿಗ್ತಾ ಹೋಗ್ತದೆ, ಇದು ಎನ್ಕ್ವೈರಿ ಆಗ್ತಾ ಇಲ್ಲ ಅನ್ನೋದು ಅವ್ರ ಕಳವಳ. ಈ ದಿಶೆಯಿಂದ ಮುಂದೆ ಹೋಗ್ತಾ ಇದೆ. ಆದರೆ ಇಲ್ಲಿ ಅನ್ಯಾಯ ಆಗಿದ್ದು ಸುಳ್ಳಲ್ಲ ಅನ್ನೋದು ಅನ್ಯಾಯಕ್ಕೊಳಗಾದವರ ಪ್ರತಿಯೊಬ್ಬರ ಅಭಿಪ್ರಾಯ. ಇಲ್ಲೇ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂದರೆ, ಒಂದು ಕಡೆ ಈ ರೀತಿ ಸಾಲ ಕೊಟ್ಟು ಗ್ರಾಮಗಳ ಅಭಿವೃದ್ಧಿ ಮಾಡ್ತೀವಿ ಅನ್ನೋಂಥ ದಿಶೆಯಲ್ಲೇ ಜನರನ್ನು ಮೋಸ ಮಾಡಿ ದುಡ್ಡು ಹೊಡೆಯುವಂಥದ್ದು. ಇನ್ನೊಂದು ಕಡೆ ನೀವು ನೋಡಿದರೆ ಭೂಮಿಗಳನ್ನ ಎತ್ತಿ ಬಿಡಿಯುವಂಥದ್ದು, ಸಾವಿರಾರು ಎಕರೆ ಈಗ ಹೊಡೆದಾಗಿದೆ, ಇನ್ನೂ ಹೊಡೆಯುವ ಲೆಕ್ಕದಲ್ಲಿದ್ದಾರೆ. ಅದರ ಬಗ್ಗೆ ವಿವರಣೆ ಕೊಟ್ಟರು, ಅದರ ಬಗ್ಗೆ ವಿವರಣೆ ಸಿಗ್ತಾ ಇಲ್ಲ. ಅದು ಸರಿ ಕೋರ್ಟ್ಗಳಲ್ಲಿ ಬಿದ್ದ ಡೇಟ್ ಮೇಲೆ ಡೇಟ್ ತೊಗೊಳ್ತಾ ಹೊಂಟದ ಈ ಭೂಮಿಗಳದ್ದು ಬಾಳೆ. ಮುಂದಲ್ಲಿ ದಲಿತರು, ಹಿಂದುಳಿದವರು, ಬಿದ್ದವರು ಸಲುವಾಗಿ ಅದು ಒಂದು ಈ ರೀತಿ ಕಿರಿಕಿರಿ ಜನಕ್ಕೆ ಅವ್ರಿಗೆ ಆಡುವಂಥದ್ದು. ನೋಡ್ರಿ, ಮೊನ್ನೆ ನಮ್ಮ ಭೀಮ ಸಾಕ್ಷಿಗಳಾಗಿ ಬಂದವ ಪಾಪ. ಈಗ SIT ಬಂದರು ಪಾಪ, ಎಲ್ಲ ತೋರಿಸಿದ. ಕೆಲವೊಂದು ಕಡೆ ಹೆರಗಳು ಸಿಗಲಿಲ್ಲ, ಸಿಕ್ಕು ಏನೋ ಆಯಿತು. ಕಡೆಗೆ ಅವರ ಮನಸ್ಸು ತೃಪ್ತಿ ಆಗಲಾರ್ದಕ್ಕೆ SIT ಅವ್ರದ್ದಿರಲಿಲ್ಲ, ನಿಮ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ತೊಗೊಂಡು ಅವ್ರನ್ನ ಬಾಯಿ ಬಿಡಿಸಿದ್ರು. ಯಾರ ವಿರುದ್ಧ ತನಿಖೆ ಮಾಡಿ ಯಾರು ಇದರಿಂದ ಅದಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಯಾರಪ್ಪ, ಇಲ್ಲಿ ಹೆಣ್ಗಳು ಬೀಳೋದಕ್ಕೆ ಮತ್ತೆ ಅನ್ನೋದು ಅವ್ರದ್ದಲ್ಲ. ಯಾರನ್ನ ಆರೋಪ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ಆರೋಪ ಮಾಡುವಂಥ ಕೆಲಸ ಎಲ್ಲ ಹೋಯ್ತು. ಹಿಂಗೆ ಪ್ರತಿಯೊಂದರಲ್ಲಿ ಫ್ರಾಡ್ ಅದರಿಂದ ನಡೆದು ಅದು ಏನಾಗ್ತದೆ ನೋಡೋಣ. ಬಟ್ ಇಲ್ಲೇ ಜನಸಾಮಾನ್ಯರ ದುಡ್ಡನ್ನು ತೊಗೊಂಡು ಮತ್ತು ಇವರಿಗೆ ಉದ್ಧಾರ ಮಾಡೋದಂತ ಹೇಳುವಂಥ ಧರ್ಮಸ್ಥಳ ಸಂಕಟಗೊಂಡು ಇವತ್ತು ಒಂದು ರೀತಿ ಹಪ್ತಾ ವಸೂಲಿ ದಂಧೆ ಆಗಿ ಹೋಗ್ಬಿಟ್ಟದಲ್ಲ ಇದು ಅನ್ನುವಂಥದ್ದು. ಬಡ್ಡಿ ಸಾಕಷ್ಟು, ಫ್ಲ್ಯಾಟ್ ಇಂಟ್ರೆಸ್ಟ್ ತೊಗೊಳ್ಳೋದು, ಹೊಡ್ಕೊಳ್ಳೋದು, ಮತ್ತು ಉಳಿತಾಯ ಆಗಿದ್ದು ದುಡ್ಡು ಕೊಡುವಂಗಿಲ್ಲ. LICಗಳು ಆಗಿದ್ದು ಮೆಚೂರ್ ಆಗಿದ್ದು ಅವು ದುಡ್ಡಿಲ್ಲ. ಇದೆಲ್ಲ ವಿಚಾರ ಮಾಡಿದಾಗ ಇಲ್ಲಿ ಧರ್ಮಸ್ಥಳದ ಹೆಸರಲ್ಲೇ ಈ ಎಲ್ಲ ಫ್ರಾಡ್ ಕೆಲಸ ಮಾಡೋರಿಗೆ ಶಿಕ್ಷೆ ಯಾವಾಗ ಅಂತ ಅದು ಆಯಿತು. ಅದು ಬಿಟ್ಟು ತಿಮ್ರುಡಿ ಇದ್ದಾರೆ, ಅವ್ರು ಪಡೆದಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ, ಏನು ಬರ್ತದೆ ರಿಸಲ್ಟ್. ಬಟ್ ಇದಕ್ಕೆ ಉತ್ತರ ಯಾರ? ಸಾಕಷ್ಟು ಇಲ್ಲೂ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಆಗ್ಯದ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಧರ್ಮಸ್ಥಳದವರು ಇವತ್ತು ಯಾರು ಕಂಪ್ನಿ ಮಾಡ್ಕೊಂಡಿದ್ದಾರೆ ಅಥವಾ ಸೊಸೈಟಿ ಮಾಡ್ಕೊಂಡಿದ್ದಾರೆ ಅವ್ರು ಇವತ್ತು ಜನರಿಗೆ ಉತ್ತರ ಕೊಡಬೇಕಾಗ್ಯದ. ವಸೂಲಿ ಮಾಡೋ ನೆಪದಲ್ಲಿ ಮಾಡುವಂಥದ್ದು ಇವೆಲ್ಲವೂ ಇವತ್ತು ಪ್ರತಿಯೊಂದಿನ ಪ್ರಶ್ನಾರ್ಹಾಗಿಬಿಟ್ಟಿದ್ದಾವೆ ಇವತ್ತು. ಅದಕ್ಕಾಗಿ ಈ ದಿಶೆಯಲ್ಲೇ ತನಿಖೆ ಆಗೋದು ಭಾಳ ಮಹತ್ವದ ಇವತ್ತು. ಯಾಕಂದ್ರೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾವೆ, ಅವ್ರು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದರ ದಿಶೆಯಲ್ಲೇ ಹೋರಾಟ ಮಾಡುವವರು ಅಂತ ಅಂದ್ರೆ ಈ ಬಡ್ಡಿ ಆಡೋದು ಹಗದಾಗ್ಯದಪ್ಪ ಇದು. ಅದು ಎಷ್ಟು ಬಡ್ಡಿ ತೊಗೋತಾರೆ ಅವ್ರಿಗೆ ಬಿಟ್ಟಿದ್ದು. ಆದರೆ ಇದು ಫ್ರಾಡ್ ಮಾತ್ರ ನಿಶ್ಚಿತ ಆಗ್ಯದ. ಯಾಕಂದ್ರೆ RBI ರೂಲ್ಸ್ ಪ್ರಕಾರ ಇಲ್ಲಿ ನಡೀತಾ ಇಲ್ಲ, ಆ ಫಾಲೋ ಅಪ್ಪು ಇಲ್ಲ. ಹೋಗಿ ಅಟ್ಲೀಸ್ಟ್ ಲೀಗಲರೇ ಕರೆಕ್ಟ್ ಅದಂದ್ರೆ ಅದು ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದರಿಂದಾಗಿ ಸಾಕಷ್ಟು ಅದರಲ್ಲೂ ವಿಷಯ ಹೆಣ್ಮಕ್ಳು ಕೊಡೋದ್ರಿಂದಾಗಿ ಹೆಣ್ಮಕ್ಳು ಭಾಳಷ್ಟು ತೊಂದರೆ ಅನುಭವಿಸಿದ್ರೆ ಧರ್ಮಸ್ಥಳದ ಈ ಸಾಲದ ವ್ಯವಸ್ಥೆಯಿಂದ ಅಂತೇಳಿ. ಯಾಕಂದ್ರೆ ಸಾಲ ತೀರುವಾಗಿಲ್ಲ, ಬಡ್ಡಿನ ವಸೂಲು ಮಾಡಿದ್ದು ಹೋಯ್ತು ಅಂತ ಹೇಳೋದು ಮತ್ತು ಬಡ್ಡಿ ಸೇರಿಸೋದು ಇವೆಲ್ಲ ಇಲ್ಲಿ ನಡೀತದೆ ಅಂಥೇಳಿ ಸಾಲ ತೆಗೆದುಕೊಳ್ಳುವಂಥ ಹೆಣ್ಮಕ್ಳು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾದ ಯಾರಪ್ಪ ಅಂದ್ರೆ ಧರ್ಮಸ್ಥಳದ ಈ ಒಂದು ಅಧಿಕಾರಿ ವರ್ಗ ಯಾರು ಮಾಡಿದಾರೆ ಅವರು. ಅದು ಇವತ್ತಿಗೆ ಅವರ ಉತ್ತರ ಕೊಡ್ತಾ ಇಲ್ಲ ಅನ್ನೋಂಥ ಮಾತುಗಳು ಬರ್ತಾ ಇದ್ದಾವೆ. ಮತ್ತು LIC ಮಾಡಿ ದುಡ್ಡು ಬಂದಿಲ್ಲ, ಉಳಿತಾಯ ದುಡ್ಡು ಬಂದಿಲ್ಲ ಅನ್ನೋದು ಭಾಳ ಜನರ ಅಭಿಪ್ರಾಯ ಆಗ್ಯದ. ಮತ್ತು ಸಾಲದ ನಿಂತು ಮುಗಿದು ಹೋಯ್ತು, ಸಾಲ ಹರಿಯೋಂಗಿಲ್ಲ ಅಂತಾರೆ. ಯಾರು ನಾವು ಅಲ್ಲಿ ತೊಗೊಳ್ತೀವಿ ಅವ್ರನ್ನ ಸಾಲ ಹರಿಯೋಂಗಿಲ್ಲ. ಹೀಗಾಗಿ ಅಲ್ಲೇನು ಧರ್ಮಸ್ಥಳ ಸ್ವಸಹಾಯ ಸಂಘದ ಏನು ಮಾಡ್ಕೊಂಡಿದ್ದಾರೆ, ಅಲ್ಲೇ ಒಬ್ಬರು ತೊಗೊಂಡು ಇನ್ನುಳಿದವರು ಎಲ್ಲರೂ ಪಾಲುಗಾರರು ಇರೋದ್ರಿಂದ ಅವ್ರ ರೊಕ್ಕಕ್ಕೇನು ತೊಂದರೆ ಇಲ್ಲ. ಅವ್ರ ರೊಕ್ಕ ಬಂದೇ ಬರ್ತದೆ. ಇಟ್ಟು ದುಡ್ಡು ಇಟ್ಟವರು ಆದ್ರೆ ಉಳಿದವ್ರ ಪರಿಸ್ಥಿತಿ ಇಲ್ಲಿ ಮತ್ತೆ ಪ್ರಶ್ನೆ ಅಲ್ಲದ. LICನೂ ಸಿಗ್ತಾ ಇಲ್ಲ. ಹೀಗೆಲ್ಲ ಅನೇಕ ಕಾರಣಕ್ಕಾಗಿ ಈ ಸಾಲ ವಸೂಲು ಮಾಡುವಂತಹ ಈ ಒಂದು ಬಡ್ಡಿ ವ್ಯವಹಾರಕ್ಕೆ, ಚಕ್ರಬಡ್ಡಿ ವ್ಯವಹಾರ ತನಿಖೆ ಮಾಡಿ ಇವರಿಗೆಲ್ಲ ಈ ಸಾಲದಿಂದ ಮುಕ್ತಿ ಯಾವಾಗ ಅನ್ನೋದು ಆ ಜನರ ಪ್ರಶ್ನೆ. ಇದಕ್ಕೇನು ಉತ್ತರ ಕೊಡ್ತಾರೋ ನೋಡ್ಬೇಕು ಅದನ್ನು ಅಂತ ಹೇಳ್ದ ನಮ್ಮ ಧರ್ಮಸ್ಥಳ ಸಂಘದವರು. ಈಗಾಗಲೇ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. ಸಾಕಷ್ಟು ಸಲ ಪ್ರತಿಭಟನೆಗಳು ಬಂದಿದ್ದಾವೆ. ಉತ್ತರ ಕೊಡಲಿ, ಅದು ಕ್ಲಾರಿಟಿ ಇರಲಿ. ಅವ್ರು ಸಾಲ ಕೊಡೋದು ಬೇಡ ಅಂತ ಹೇಳೋದಿಲ್ಲ, ಬಟ್ ಸಾಲ ಕೊಡೋದು ಅದಕ್ಕೊಂದು ಏನು ನೀವು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ನಡ್ಕೊಂಡು ಉತ್ತಮ. ಇಲ್ಲಪ್ಪ ಅಂದ್ರೆ ಟಿಪ್ಪಣಿ ನೀವು ಉತ್ತರ ಕೊಡ್ಬೇಕಾಯ್ತು ಭಾಳ ಆಗ್ತದೆ. ಭಾಳಷ್ಟು ದುಡ್ಡನ್ನು ಕಳ್ಕೊಂಡು ಜನ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡ್ರಿ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 16 ನ್ಯೂಸ್ ಅರ್ಥ ಸತ್ಯದ ಕೈಗೆ ನಡಿ. ವಂದನೆಗಳು.